ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದ್ರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಏನಪ್ಪ ಇದು ಏನೋ ತೋರಿಸ್ತಿದ್ದಾರಲ್ಲ ಅಂದ್ಕೊಂಡ್ರಾ? ಇದು ಮೀಶೋದಲ್ಲಿ ಒಂದು ಡ್ರೆಸ್ ತರಿಸಿದ್ದೆ ಫ್ರೆಂಡ್ಸ್. ನಿಮಗೆ ತೋರಿಸೋಣ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ನ್ಯೂ ಇಯರ್ಗೆ ತರಿಸಿದ್ದೆ ನಾನು ಮೀಶೋದಲ್ಲಿ. ನಾನು ಯಾವಾಗಲೂ ಮೀಶೋದಲ್ಲೇ ತರಿಸೋದು. ಇದು ಡ್ರೆಸ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್, ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ. ನಾನು ಇದು ವಿಡಿಯೋ ಹಾಕ್ತಾ ಇರೋದು ಒಂದು ಮದುವೆದು ಹಾಕ್ತಾಯಿದ್ದೀನಿ, ಆಮೇಲೆ ಇದೊಂದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಭಾಳ ದಿನ ಆಯಿತು ವಿಡಿಯೋ ಹಾಕಿಲ್ಲ ನಾನು. ವಾರದ್ದೇ ಒಂದೇ ಹಾಕ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ ಮಾತ್ರ. ಯೆಲ್ಲೋ ಕಲರು, ಒಂಥರ ಮೆಂತೆ ಕಲರು ಅಂತಾರಲ್ಲ ಆ ಕಲರ್ ಇದು. ಸೂಪರಾಗಿದೆ ಫ್ರೆಂಡ್ಸ್. ಆಮೇಲೆ ಅಮೌಂಟು ಮಾತ್ರ ತುಂಬ ಕಮ್ಮಿ, ಬರೀ 460 ರೂಪಾಯಿ ಕೊಟ್ಟಿದ್ದೀನಿ. ವರ್ತ್ ಅನ್ನಿಸ್ತು ನನಗಂತೂ. ನೋಡಿ ಡಿಸೈನ್ ಅಂತೂ ಭಾಳ ಚೆನ್ನಾಗಿದೆ, ವರ್ಕು ಏನೂ ಆಗೋಲ್ಲ ವಾಷೇಬಲ್ ಮಾಡಿದ್ರೂ. ಬಟ್ ವಾಷಿಂಗ್ ಮಿಷಿನಿಗೆ ಹಾಕಂಗಿಲ್ಲ, ಕೈಯಲ್ಲೇ ವಾಶ್ ಮಾಡೋದು. ನೋಡಿ ಇದು ಪ್ಯಾಂಟಿಗೂ ವರ್ಕು ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡಿಂಗ್ ವರ್ಕು. ಅದಕ್ಕೆ ನಿಮಗೆ ತೋರಿಸೋಣ ಅನ್ನಿಸ್ತು, ಫಸ್ಟಿಗೆ ತೋರಿಸ್ತಾ ಇದ್ದೀನಿ. ಟಾಪು ಬಾಟಮು ಮತ್ತು ವೇಲು ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಬರೀ 465 ರೂಪಾಯಿ ಕೊಟ್ಟಿದ್ದೀನಿ. ಡ್ರೆಸ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸು. ಕಾಟನ್ನು ಇದು, ರಾಯನ್ ಅಲ್ಲ, ಸಿಲ್ಕ್ ಕಾಟನ್ ಅಂತಾರಲ್ಲ ಆ ಕಾಟನ್ ಇದು. ಬಟ್ ನೀರಿಗೆ ಬಿದ್ರೂ ಏನು ಚೆನ್ನಾಗಾಗುತ್ತೆ ನೋಡಿ. ಅಲ್ಲಿ ಮುಂದ್ಗಡೆ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ, ಅದಕ್ಕೆ ಕಸೆ ಬಂದಿದೆ ಮುಂದೆ ಕಟ್ಕೊಳಂಗೆ. ಅದಕ್ಕೆ ನಾನು ಕ್ಲೀನಾಗಿ ತೋರಿಸ್ತಿದ್ದೀನಿ ಫ್ರೆಂಡ್ಸು. ನೀವು ತೊಗೊಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇಕಿದ್ರೆ ಲಿಂಕ್ ಕಳಿಸ್ತೀನಿ. ನೋಡಿ ಎಷ್ಟು ಚೆಂದ ಇದೆ ಅಲ್ವಾ? ಎಂಬ್ರಾಯ್ಡಿಂಗ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಂಬ್ರಾಯ್ಡಿಂಗ್ ವರ್ಕು ಒಳಗಡೆ ಅದಕ್ಕೆ ಬಟ್ಟೆ ಕೊಟ್ಟಿದ್ದಾರೆ, ಹಂಗಾಗಿ ಏನೂ ಆಗೋದಿಲ್ಲ. ಇದು ಕಟ್ಟೋದು ಬಂದಿದೆ ಮುಂದ್ಗಡೆ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಎಲ್ಲಿ ಸ್ಕಿಪ್ ಮಾಡಬೇಡಿ. ಆಮೇಲೆ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆಮೇಲೆ ಹೈಪ್ ಅಂತ ಇರುತ್ತೆ, ಹೈಪನ್ನು ಮಾಡಿ ಫ್ರೆಂಡ್ಸ್. ಹೈಪ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ. ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ಬರೀ ಡ್ರೆಸ್ಸು. ಇದು ಮದುವೆಗೆ ಹೊರಟಿದ್ದು ಫ್ರೆಂಡ್ಸ್. ಅಲ್ಲೇ ಮದುವೆ ಆಗಿ ತುಂಬ ದಿನ ಆಯಿತು. ಇದು ವಿಡಿಯೋ ಲೇಟಾಗಿ ಹಾಕ್ತಿದ್ದೀನಿ ನಾನು, ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಂಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ಮದುವೆಗೆ ರೆಡಿಯಾಗಿದ್ದೆ ನಾನು.
ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ನಾನು ನಮ್ಮ ಮನೆಯವರು ಬೈಕಲ್ಲಿ ಹೋಗೋದು. ಅಂದರೆ ದಾವಣಗೆರೆಯಿಂದ ಒಂದು 40 ಕಿಲೋಮೀಟ್ರು ಭರಮಸಾಗರದ ಅಂತ ಬರುತ್ತೆ. ಅಲ್ಲಿ ಇರೋದು ಮದುವೆ ಊರಲ್ಲಿ. ಹಂಗಾಗಿ ಹೊರಟಿದ್ವಿ. ಬೆಳಿಗ್ಗೆ ಆಲ್ರೆಡಿ ಅಲ್ಲಿ 8 ಗಂಟೆ ಆಗಿತ್ತು. ಆವಾಗಲೇ ರೆಡಿಯಾಗಿದ್ದೆ. ನೋಡಿ ಬಂದ್ವಿ ಬೈಕಲ್ಲಿ. ಬೈಕಲ್ಲಿ ಬರೋದೇನು ತೋರಿಸಿಲ್ಲ ಫ್ರೆಂಡ್ಸ್. ತುಂಬ ಗಾಳಿ ಇತ್ತು ನೋಡಿ. ಉಪ್ಪಿಟ್ಟು ಕೇಸರಿ ಬಾತು ಮಾಡಿದರು. ತಿಂಡಿ ತಿನ್ನೋಕ್ಕೆ ಫಸ್ಟು ಬಂದುಬಿಟ್ವಿ ನಾವು. ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಗಾಳೀಲಿ ಬಂದು. ಇವನು ನೋಡಿ ನನ್ನ ಅಳಿಯ. ಮದುವೆ ಯಾರ್ದು ಅಂದರೆ ನಮ್ಮ ನಾದಿನಿ ಇದ್ದಾರಲ್ಲ, ನಮ್ಮ ತಮ್ಮನ ಹೆಂಡ್ತಿಯ ಚಿಕ್ಕಮ್ಮನ ಮಗಂದು ಮದುವೆ ಇತ್ತು. ಹಂಗಾಗಿ ಬಂದಿದ್ವಿ. ನೋಡಿ ಅಲ್ಲಿ ನಮ್ಮ ಅಳಿಯ ಇವನು. ಅಂಗಿ ಶರ್ಟು ಪಂಜೆ ಹಾಕ್ಕೊಂಡಿದ್ದ. ಹಂಗಾಗಿ ಚೆನ್ನಾಗಿ ಕಾಣಿಸ್ತಿದ್ದ, ತೋರಿಸ್ತಾ ಇದ್ದೆ. ನೋಡಿ ನನ್ನನ್ನು ಮಾತಾಡ್ಸೋಕೆ ಬಂದಿದ್ದ. ಹಂಗಾಗಿ ಅಲ್ಲಿ ಪಕ್ಕದಲ್ಲೆಲ್ಲ ಕೂತಿರೋರು ನೋಡಿ ನಮ್ಮ ತಮ್ಮನ ಹೆಂಡ್ತಿ, ಆ ಕಡೆ ನಮ್ಮ ಚಿಕ್ಕಮ್ಮ, ಆ ಕಡೆ ನಮ್ಮ ತಮ್ಮನ ಹೆಂಡ್ತಿ ಅಮ್ಮಾಯಿ ಕೂತಿದ್ದಾರೆ. ರಿಲೇಷನ್ ಎಲ್ಲ ಬಂದಿದ್ದರು. ಕೂತಿದ್ವಿ ಫ್ರೆಂಡ್ಸ್. ತಿಂಡಿ ತಿಂದು ಕೂತಿದ್ವಿ. ಮುಹೂರ್ತ ಆಗೋಗಿತ್ತು ಆಲ್ರೆಡಿ. ನಮ್ಮನೆಯವರು ಎಲ್ಲೋ ಹೋಗಿದ್ದರು. ಇದು ವಿಡಿಯೋ ಲೇಟ್ ಆಗೋಕ್ಕೆ ಕಾರಣ ಏನು ಅಂದರೆ, ನನಗೆ ಮದುವೆ ಮುಗಿಸ್ಕೊಂಡು ಬಂದಮೇಲೆ ಹುಷಾರೇ ತಪ್ಪಿಡ್ತು. ಫುಲ್ಲು ನೆಗಡಿ ಕೆಮ್ಮು ಜ್ವರ ಬಂದುಬಿಡ್ತು. ಹಂಗಾಗಿ ವಾಯ್ಸ್ ಕೊಡೋಕ್ಕೆ ಆಗಲಿಲ್ಲ. ಹಂಗಾಗಿ ವಾಯ್ಸ್ ಇಲ್ಲ ಅಂತಂದು ನಾನು ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಗಂಡು ಹೆಣ್ಣು ತುಂಬ ಚೆನ್ನಾಗಿದ್ದಾರೆ ಅಲ್ವಾ ಫ್ರೆಂಡ್ಸ್. ಸೂಪರ್ ಜೋಡಿ. ನೋಡಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಶ್ವಿನಿ ನಕ್ಷತ್ರ ತೋರ್ಸೋಕ್ಕೆ. ನಾವು ಊಟಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಟೈಮ್ ಆಗುತ್ತೆ ಊರಿಗೆ ಹೋಗೋಕ್ಕೆ ಅಂತ ನಾವು ಊಟ ಮಾಡೋಕ್ಕೆ ಹೋಗಿದ್ವಿ. ಇದು ನಮ್ಮ ನಾದಿನಿ ವಿಡಿಯೋ ಮಾಡಿರೋದು ನೋಡಿ. ಎಲ್ಲ ವಿಡಿಯೋ ಅವರೇ ಮಾಡಿರೋದು ನೋಡಿ. ಈಗ ಗಂಡು ಹೆಣ್ಣು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಶ್ವಿನಿ ನಕ್ಷತ್ರ ತೋರ್ಸೋಕ್ಕೆ. ಅಡುಗೆನೂ ಸೂಪರಾಗಿ ಮಾಡಿಸಿದ್ರು ಫ್ರೆಂಡ್ಸ್. ಬಟ್ ಊಟದ್ದೇನು ತೋರಿಸಿಲ್ಲ ನಾನು. ತುಂಬ ರಶ್ ಇತ್ತು ಅಲ್ಲಿ. ಹಂಗಾಗಿ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.